ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಇಂದು ನಡೆದ ದೇವನಹಳ್ಳಿ ಚಲೋದಲ್ಲಿ ಕೊನೆಗೂ ಸರ್ಕಾರ ಪೊಲೀಸ್ ಪ್ರಯೋಗವನ್ನ ಮಾಡಿದೆ. ಬೆಳಗ್ಗೆಯಿಂದ ನಡೀತಾ ಇದ್ದ ಶಾಂತಿಯುತ ಹೋರಾಟ ಮುಂದುವರಿಯುವ ಸೂಚನೆ ಕಂಡು ಬಂದ ಬೆನ್ನಲ್ಲೇ ಸ್ಥಳದಲ್ಲಿದ್ದ ಎಲ್ಲ ಹೋರಾಟಗಾರರನ್ನ ಸಿದ್ದರಾಮಯ್ಯ ಸರ್ಕಾರ ಬಂಧನ ಮಾಡಿದೆ. ಹೋರಾಟಗಾರರನ್ನ ಪೊಲೀಸರು ಎಳೆದಾಡಿ ವ್ಯಾನ್ಗೆ ತುಂಬಿಸಿದ್ದಾರೆ. ಬಂಧನದ ಸೂಚನೆ ಸಿಗ್ತಾ ಇದ್ದಂತೆಯೇ ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಮುಖಂಡರು ಸಂಜೆ ಒಂದೆಡೆ ಸೇರಿ ಮಾತುಕತೆಯನ್ನ ನಡೆಸಿದ್ರು. ನಮ್ಮನ್ನ ಬಂಧಿಸಿದ್ರೆ ಜೈಲಿಗೆ ಹಾಕಬೇಕೆ ಹೊರತು ಯಾವುದೋ ಮೈದಾನದಲ್ಲಿ ಬಿಡೋದಕ್ಕೆ ಆಸ್ಪದವನ್ನ ನೀಡೋದಿಲ್ಲ ಅಂತ ನಿರ್ಧರಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳ ರೈತರು ತಮ್ಮ ಭೂಮಿಯನ್ನ ಉಳಿಸಿಕೊಳ್ಳೋದಕ್ಕಾಗಿ 1180 ದಿನಗಳಿಂದ ಹೋರಾಟವನ್ನ ನಡೆಸ್ತಾ ಇದ್ರು. ಸರ್ಕಾರ ಅಂತಿಮ ಆದೇಶವನ್ನ ಹೊರಡಿಸಿ 1777 ಎಕರೆ ಭೂಮಿಯನ್ನ ಕಿತ್ಕೊಳ್ಳೋದಕ್ಕೆ ಹೊರಟಿತ್ತು. ಆದರೆ ವಿರೋಧ ಬಂದ ಬೆನ್ನಲ್ಲೇ 500 ಜಮೀನಷ್ಟೇ ಬಿಟ್ಟು ಕೊಡೋದಾಗಿ ನಿರ್ಧಾರ ಮಾಡಿತ್ತು. ನೊಂದ ರೈತರ ಪರವಾಗಿ ನಿಲ್ಲುವ ನಿಟ್ಟಿನಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ವಿವಿಧ ಸಂಘಟನೆಗಳ ಮುಖಂಡರು ಇಂದು ದೇವನಹಳ್ಳಿ ಚಲೋವನ್ನ ನಡೆಸಿದ್ದಾರೆ. ರೈತ, ದಲಿತ, ಕಾರ್ಮಿಕ, ವಿದ್ಯಾರ್ಥಿ, ಯುವಜನ, ಮಹಿಳಾ ಸಂಘಟನೆಗಳ ಸಮನ್ವಯ ಸಮಿತಿಯಾಗಿ ಹೊರಹೊಮ್ಮಿರೋ ಸಂಯುಕ್ತ ಹೋರಾಟ ಕರ್ನಾಟಕ ದೇವನಹಳ್ಳಿ ಚಲೋದ ನೇತೃತ್ವವನ್ನು ವಹಿಸಿದೆ. ಸುಮಾರು 15 ಸಂಘಟನೆಗಳು ಚನ್ನರಾಯಪಟ್ಟಣ ರೈತರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾವೆ. ಹೋರಾಟಗಾರರಾದ ಎಚ್.ಎಸ್. ಬಸವರಾಜಪ್ಪ, ಪ್ರಕಾಶ್ ಕಮ್ಮರಡಿ, ಪ್ರಕಾಶ್ ರಾಜ್, ಎಸ್. ವರಲಕ್ಷ್ಮಿ, ಬಡಗಲಪುರ ನಾಗೇಂದ್ರ, ಚುಕ್ಕಿ ನಂಜುಂಡಸ್ವಾಮಿ, ವರಲಕ್ಷ್ಮಿ, ನೂರ್ ಶ್ರೀಧರ್, ಗುರುಪ್ರಸಾದ್ ಕೆರಗೋಡು, ಮುಖ್ಯಮಂತ್ರಿ ಚಂದ್ರು, ಮಾವಡಿ ಶಂಕರ್, ಅನಸೂಯಮ್ಮ, ಮೀನಾಕ್ಷಿ ಸುಂದರಂ, ಇಂದಿರಾ ಕೃಷ್ಣಪ್ಪ, ಶಿವಪ್ರಸಾದ್ ನಾಗರಾಜ್, ಶಿವಪ್ಪ ಅಪ್ಪಣ್ಣ, ತಾರಾರಾವ್, ಚಂದ್ರಪ್ಪ ಹೊಸಕೆರೆ, ವಸಂತಕುಮಾರ್, ಕೆಎನ್ ಉಮೇಶ್, ಶಿವಾನಂದ್, ಮಹೇಶ್ ಪ್ರಭು, ಮಲ್ಲಯ್ಯ, ಲಕ್ಷ್ಮೀ ನಾರಾಯಣ ರೆಡ್ಡಿ, ನಾಗರತ್ನ, ಪ್ರಭಾ ಬೆಳವಂಗಲ, ಅಪ್ಪಣ್ಣ, ನಿರ್ವಾಣಪ್ಪ, ಶ್ರೀನಿವಾಸ್, ಸಿದ್ದರಾಜು, ನಂಜಪ್ಪ, ರಾಮೇಗೌಡ, ಅಶ್ವಥ್, ರಾಮಚಂದ್ರಪ್ಪ, ಗೋವಿಂದರಾಜು, ಶಿವಮೊಗ್ಗ, ನಾರಾಯಣಸ್ವಾಮಿ, ಮಹಿಮಾ ಪಾಟೀಲ್, ಎಸ್.ಜಿ. ಸಿದ್ದರಾಮಯ್ಯ, ಕೆಂಪುಗೌಡ, ಕೆ.ಎಸ್. ವಿಮಲಾ, ನಂದಿನಿ ಜಯರಾಮ್, ಕಾರಳ್ಳಿ ಶ್ರೀನಿವಾಸ್ ಮೊದಲಾದವರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಸಂಜೆ ಬಂಧನ ಸಂದರ್ಭದಲ್ಲಿ ಹಲವು ಹೋರಾಟಗಾರರು ಸ್ಥಳದಲ್ಲೇ ಇದ್ರು. ನಾವು ಊರಲ್ಲಿ ಇರ್ತೀವಿ, ಇಲ್ಲ ಜೈಲಿನಲ್ಲಿ ಇರ್ತೀವಿ, ಸರ್ಕಾರ ಅದೇನ್ ಮಾಡುತ್ತೋ ನೋಡೇನೆ ಬಿಡೋಣ ಅಂತ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟದ ಮುಂಚೂಣಿಯ ಮುಖಂಡ ಕಾರಳ್ಳಿ ಶ್ರೀನಿವಾಸ್ ಸರ್ಕಾರಕ್ಕೆ ಸವಾಲನ್ನ ಹಾಕಿದ್ದಾರೆ. ರೈತರಿಗೆ ಬೆಂಬಲವನ್ನ ಸೂಚಿಸಿ ಮಾತನಾಡಿರೋ ಖ್ಯಾತ ನಟ ಪ್ರಕಾಶ್ ರಾಜ್, ನಾನು ರೈತರ ಜೊತೆಗೆ ಇರ್ತೇನೆ, ಅವರ ಹೋರಾಟದ ಸ್ಥಳದಲ್ಲಿ ಮಲಗ್ತೀನಿ, ಬೇಕಿದ್ರೆ ಜೈಲಿಗೂ ಕೂಡ ಹಾಕ್ರಿ, ನಾನು ಜಾಮೀನು ಕೂಡ ಪಡೆಯುವುದಿಲ್ಲ ಅಂತ ಸರ್ಕಾರಕ್ಕೆ ಸವಾಲನ್ನ ಹಾಕಿದ್ದಾರೆ. ಸದ್ಯ ಬಂಧನಕ್ಕೊಳಗಾಗಿರೋ ರೈತರು ಜಾಮೀನನ್ನ ಪಡೆಯೋದಿರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗೇನೆ ನಮ್ಮನ್ನ ಜೈಲಿಗೆ ಹಾಕಿ ಅನ್ನೋ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಸಂಯುಕ್ತ ಹೋರಾಟ ಕರ್ನಾಟಕ ಸಮಿತಿಯಿಂದ ನಾಳೆ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ. ಒಟ್ಟಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತರ ಈ ಹೋರಾಟ ನುಂಗಲಾರದ ತುತ್ತಾಗಿದೆ. ಅಂತಿಮವಾಗಿ ರಾಜ್ಯ ಸರ್ಕಾರ ರೈತರ ಮುಂದೆ ಮಂಡಿಯನ್ನ ಊರುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.